ಲಕ್ಷ್ಮಕ್ಕ ಅಳೆ ಉಂಡೇನೆ ಏನ್ ಮಾಡ್ತಿದ್ಯಾ? ಏನ್ ಮಾಡೋಣಮ್ಮ ಸುಮ್ಮನೆ ಕುಕ್ಕೊಂಡಿದ್ದೀನಿ. ಬಾ ಕುಕ್ಕ ಬಾ. ಓ ಹೌದೇನು, ಏನ್ ಸಾರು ಮಾಡಿತ್ತು ನಿಮ್ಮ ಅತ್ತೆ? ಅರ್ಧಂಬ್ರ ಮಾಡಿತ್ತು ಕಣೆ, ಮೊಳಕೆ ಕಾಳಿದ್ವಾ ಅವನೇ ರುಬ್ಬಿ ಒಂದಿಟ್ಟು ಅರ್ಧಂಬ್ರ ಮಾಡಿತ್ತು. ಒಂದಿಟ್ಟು ತುಪ್ಪ ಇಟ್ಟ, ಅದಕ್ಕೆ ತುಪ್ಪ ಬಿಡ್ಕೊಂಡು ಉಂಡೆ. ಪರವಾಗಿಲ್ಲ, ಚೆನ್ನಾಗಿತ್ತು. ನೀನೇನ್ ಸಾರು ಮಾಡಿದ್ದೆ? ಹೌದೇನು, ಕಾಲು ವಾಸಿನಿ ಇವಾಗ? ಆಸಿ ಹಂಗೆ ಪರವಾಗಿಲ್ಲ, ಈಗೇನು ಒಂದ್ ಸ್ವಲ್ಪ ಓಡಾಡ್ತೀನಿ ಹಂಗೆ ಕುಂಡ್ಕೊಂಡು. ಇದೇನ್ ವೀಲ್ ಚೇರ್ ಏನ್ ಬೇಕಾಗಲ್ಲ, ಹಾಗೆ ಕುಂಡ್ಕೊಂಡು ಓಡಾಡ್ತೀನಿ ಒಬ್ಳೇನೆ. ಜಾಸ್ತಿ ದೂರ ಓಡಾಡಕ್ಕಾಗಲ್ಲ, ಇಲ್ಲೇ ಒಳಕ್ಕೂ ಹೊರಕ್ಕೂ ಇಲ್ಲೇ ಓಡಾಡ್ತೀನಿ ಅಷ್ಟೇನೆ. ಹೌದಾ, ಹಂಗಾದ್ರೆ ಬಾ ಕೆಳಕ್ ಕುಕ್ಕ ಬಾ, ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋಣ. ಸರಿ ಕುಕ್ಕಳಮ್ಮ, ನನ್ಗೂನು ಕೆಳಕ್ ಕುಕ್ಕಮ್ಮ. ಕಾಸು ಏನ್ ಮಾಡ್ತೀಯ, ಕಾಲು ನೋವಿತ್ತಲ್ಲ ಅದಕ್ಕೆ ಕುಕ್ಕೊಂಡಿರ್ಲಿಲ್ಲ. ಅಯ್ಯೋ ಬಾನು ನೀನಾ? ನಾನು ಇದ್ಯಾರಪ್ಪ ಹಿಂಗೆ ಯಾರೋ ಹಿಂದೆ ಬಂದಂಗಾತಂತ ನಾನ್ ಗಾಬರಿಯಾಗಿ ತಿರುಗಿ ನೋಡ್ತೀನಿ. ನೀನು ಏನೇ ಬಾನು ಹಿಂದ್ ಬಂದ್ ನಿಂತ್ಕೊಂಡಿದ್ಯಲ್ಲ? ಏನಿಲ್ಲ, ನಿಮ್ದು ಈ ಕಡೆ ಬರ್ತಾ ಇರೋದು ನೋಡ್ದೆ, ಅದಕ್ಕೆ ನಂದು ಕೂಡ ಎಲ್ಲ ಕೆಲ್ಸಾಗೆ ಆಯ್ತು, ಬಂದೆ ಅಷ್ಟೇ. ಇಲ್ಲಿ ಮತ್ತೆ ಹಾಡೋಣ ಲಕ್ಷ್ಮಿ ಹಾಕನ್ ಜೊತೆಗೆ ಅಂತ ಬೇಜಾರಿಗೆ ಆಯ್ತಾ ಇತ್ತಲ್ಲ, ಎಲ್ಲ ಕೆಲ್ಸಾಗೆ ಆಗಿತ್ತು ಅದಕ್ಕೆ ಬಂದೆ. ಕುತ್ಕೋ ಬಗ್ಗಿಂದ ಹಾಕ, ನಿಮ್ದು ಕೆಲ್ಸಾಗೆ ಎಲ್ಲ ಆಯ್ತಾ? ನಿಮ್ದು ಅತ್ತೆ ಹೆಂಗೆ ಮಾಡ್ತಾ ಇದ್ರು? ನಮ್ಮ ಅತ್ತೆ ತಲೆಗೆ ಏನ್ ತುಂಬ್ಕೊಂಡವಳೆ, ಅದಕ್ಕೆ ಏನೆಲ್ಲನ ಬಗ್ದು ನೋಡ್ಕೊಂಡ್ ಕೂತಿದ್ಲು. ಯಾರು ನೋಡ್ತಾ ಇದ್ರು? ಅದೇ ತಿಮ್ಮಜ್ಜಿ, ಕಿವಿಡಿ ತಿಮ್ಮಜ್ಜಿ, ಅವಜ್ಜಿ ಬಂದಿತ್ತು. ಅವಜ್ಜಿನ ಏನ್ ನೋಡು ಅಂತಿತ್ತು. ನಮ್ಮ ಅತ್ತೆ ನೋಡ್ತಾ ಕುಕ್ಕೊಂಡಿದ್ದೆ ಎರಡು ಮಾತಾಡ್ಕೊಂಡು. ಅವಜ್ಜಿ ಕಿವಿ ಕೇಳಿಸಲ್ಲ, ನಮ್ಮ ಅತ್ತಿಗೆ ತಲೆ ಸೇರಿಲ್ಲ. ಬಾ ಅವಚ್ಚ ಮುಂದೆ ಏನ್ ಹೇಳ್ತಿ? ಯಾಕೆ ಬಗ್ಗೆಮ್ಮ, ನಿಮ್ಮ ಅತ್ತೆ ತಲೆಗೆ ಅಷ್ಟೊಂದು ಏನಿದಾವ ಅಂತ ಕೇಳ್ತಿಯಲ್ಲ? ಅಯ್ಯೋ ತಲೆ ತುಂಬಾ ಬರೀ ಏನೇ ತುಂಬ್ಕೊಂಡಿತ್ತದು. ದುಡ್ಡು ಮಾತ್ರ ಯಾತು ಇಲ್ಲ, ತಲೆಗೆ ಏನ್ ಬಿದ್ರೆ ಶಾನೇನೆ ದುಡ್ಡು ಬರುತ್ತೆ ಜಾಸ್ತಿ ಅಂತ ಹೇಳ್ತಾರೆ. ನಮ್ಮ ಅತ್ತಿ ನೋಡಿದ್ರೆ ದುಡ್ಡು ಇಲ್ಲ ಎಂತದ್ದು ಇಲ್ಲ, ಅದೊಂದು ನೆಕ್ಲೆಸ್ ಒಂದು ಹಾಕೊಂಡು ಮೆರಿತಾಳೆ ಊರು ತುಂಬಾನ, ಅಷ್ಟೇನೆ, ಇನ್ನೇನು ಇಲ್ಲ. ಬಿಡೆ ಹೋಗ್ಲಿ, ಯಾಕಂಗ ಆಡ್ತೀಯ ನಿಮ್ಮ ಅತ್ತೆ ಮೇಲೆ? ನಿಮ್ಮ ಅತ್ತೆ ಸತ್ ಮೇಲೆ ನಿನ್ಗೆ ತಾನೇ ಅದು ನೆಕ್ಲೆಸ್ ಸಹ ಎಲ್ಲಾನ ನಿಮ್ಮ ಅತ್ತೆ ಒಡವೆ ಎಲ್ಲಾನ? ಹೌದು ಬಗ್ಗಿಂದ ಅಕ್ಕ, ನಿಮ್ದು ಅತ್ತೆದು ಒಡವೆ ಎಲ್ಲ ಸಿಗುತ್ತೆ, ಸುಮ್ಮನೆ ಇರು. ನಾನು ಮದ್ವೆ ಆಗಿ ಬಂದಾಗಿಂದನ ಅದನ್ನೇ ಆಸೆ ಇಟ್ಕೊಂಡಿದೀನಿ. ಆದ್ರೆ ನಮ್ಮ ಅತ್ತೆ ಸಾಯಂಗಿಲ್ಲ, ನನ್ ಒಡವೆ ಸಿಗಂಗಿಲ್ಲ ಅನ್ನಂಗ ಆಗೈತಿ. ಹೋಗ್ಲಿ ಬಿಡು, ಯಾವಾಗ ಅದೃಷ್ಟ ಬರುತ್ತೋ ನೋಡೋಣ. ಅಯ್ಯೋ ಹೋಗ್ಲಿ ಬಿಡಿ ಬಾಗಿಂದ ಹಾಕ ಅಂತ, ಅದೃಷ್ಟ ಬೇಗ ಬರುತ್ತೆ ಬಿಡಿ. ನಿಮ್ದು ಏನು ಚಿಂತೆಗೆ ಮಾಡಬೇಡಿ ಬಿಡಿ. ಲಕ್ಷ್ಮಿ ಹಾಕ ಅಂತೂ ನಿಮ್ದು ಸ್ವಲ್ಪನಾದ್ರೂ ಹುಷಾರಾದ್ರಿ ಅಲ್ಲ? ಈಗ ಹೆಂಗೋ ಓಡಾಡ್ತೀರಾ ಅಲ್ಲ ಸ್ವಲ್ಪ? ಓ ಕಣೆ ಬಾನು, ಇವಾಗ ಒಂದಿಷ್ಟು ಪರವಾಗಿಲ್ಲ, ಹಂಗೆ ಕುಂತ್ಕೊಂಡು ಓಡಾಡ್ತೀನಿ, ಜಾಸ್ತಿ ಓಡಾಡಲ್ಲ. ಸ್ವಲ್ಪ ಇಲ್ಲೇ ಹೋಗ್ತೀನಿ ಹೊರಕ್ಕೆ, ಬರ್ತೀನಿ ಅಷ್ಟೇನೆ, ಇನ್ನೇನಿಲ್ಲ. ಚೆನ್ನಾಗಿ ಇನ್ನೊಂದು ವಾರ 15 ದಿವಸ ಆಮೇಲೆ ಚೆನ್ನಾಗಿ ಓಡಾಡ್ಬೋದು. ಲಕ್ಷ್ಮಕ್ಕಯ್ಯ ಬಾರಿ ಗುಲಾಬಿ, ಬಾ. ಏನ್ ಸಮಾಚಾರ? ಈಟದ್ನ ಬಂದ್ಬಿಟ್ಟಿದ್ಯಾ ನಮ್ಮಂತಕ್ಕೆ? ಬಾರೆ, ಯಾಕೆ ಸಾವುಕಾರ ಮನೆಗೆ ಹೋಗಿಲ್ವಾ ಮನೆ ಕೆಲ್ಸಕ್ಕೆ? ಹೋಗಿದ್ದಾಕ, ಈಗ ಸ್ವಲ್ಪ ಏನೋ ಕೆಲಸ ಇತ್ತು ಮಂತಗೆ, ಅಯ್ಯಪ್ಪ ಬೇರೆ ಮಂತಗೆ ಇತ್ತು, ಅದಕ್ಕೆ ಮಂತಕ್ಕೆ ಹೋಗಿದ್ದೆ. ಹಿಂಗೆ ನಿನ್ನ ಹತ್ರ ಏನೋ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ನಿನ್ನ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. ಹೌದಾ, ಬಾ ಕುಕ್ಕವರೆ ಮಾತಾಡೋಣ. ಅದೇನೇ ಅದು? ಏನೂ ಇಲ್ಲ, ನಮ್ಮ ಅಯ್ಯಪ್ಪನು ಬಂದೈತೆ, ಇರು ಕರಿತೀನಿ. ತಿಪ್ಪೆ ಬಂದೇವನ ಇಲ್ಲಿಗೆ? ಲಕ್ಷ್ಮಕ್ಕ ಬಂತಕ್ಕೆ, ಇದೇನಪ್ಪ ಆಶ್ಚರ್ಯ. ಏನು ಗುಲಾಬಿ, ಯಾಕೆ ಗಂಡ ಹೆಂಡತಿ ಇಬ್ರು ಬಂದಿದ್ರಾ? ಏನಾಯ್ತು? ಏನು ಇಲ್ಲ ಹಾಕಂಡ್ ಬಗ್ಗೆ ಕಯ್ಯ, ಇರು ನಮ್ಮ ಮನೆಯವ್ರನ್ನ ಕರಿತೀನಿ, ಆಮೇಲೆ ಏನು ಅಂತ ಹೇಳ್ತೀನಿ. ಸರಿ ಕರಿ. ಬಾರಪ್ಪ ತಿಪ್ಪೆ, ಬಾ. ಬರ್ರಿ ಐದಾರು ಬರ್ರಿ. ಇವಲ್ಲೇ ಇಲ್ಲಿ 3 ಜನ ಕುಂತವ್ರಲ್ಲೇ, ಈ ಲಕ್ಷ್ಮಕ್ಕನ ಜೊತೆಗೆ ಭಾಗ್ಯಮ್ಮ, ಈ ಬಾನು ಎಲ್ಲರೂ ಕೂತವ್ರೆ. ಈಗ ನಾನು ಕೇಳಲ್ಲ, ನಾನು ಬಾ ಹೋಗೋಣ, ಆಮೇಲೆ ಇನ್ನೊಂದ್ಸಲ ಬರೋಣ. ಲಕ್ಷ್ಮಕ್ಕ ಒಂದೇ ಇದ್ದಾಗ ಬರೋಣ ಬಾ, ಈಗ ಬೇಡ, ಇವ್ರ ಎದುರಿಗೆಲ್ಲ ನಮ್ಗೆ ಅವಮಾನ ಆಗುತ್ತೆ. ಬಾ ಏನು ಆಗಲ್ಲ, ಸುಮ್ಮನೆ ಬಾ. ಅವರಿದ್ರೆ ಏನಂತೆ? ಅವ್ರೇನೇನು ಇಟ್ಕೊಂಡು ಚಿಮ್ತಾರ? ಸುಮ್ಮನೆ ಬಾ. ಏನ್ ಗುಲಾಬಿ, ಏನೋ ಗಂಡ ಹೆಂಡತಿ ಏನೋ ಗುಸು ಮತ್ತೆ ಹಾಡ್ತಾ ಇದ್ದೀರಾ? ಏನಾಯ್ತು ಅಂತ ಹೇಳಿ, ಯಾಕೆ ಬಂದಿರೋದು ಇಲ್ಲಿ ಇಬ್ರು? ಏನ್ ತಿಪ್ಪೆ, ಏನ್ ಸಮಾಚಾರ? ಸಾವುಕಾರದು ಜೊತೆಗೆ ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ಇಲ್ಲಿ ಹೆಂಗೆ ಮಾಡ್ತಾ ಇದ್ಯಾ? ಈ ಲಕ್ಷ್ಮಿ ಅಕ್ಕ ಮನೆಗೆ ಯಾಕೆ ಬಂದ್ರಿ? ಯಾಕೆ ಅಂತ ಹೇಳಿ ಬೇಗ. ಏನು ಇಲ್ಲ ಕಣ್ ಲಕ್ಷ್ಮಕ್ಕಯ್ಯ, ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಅಪ್ಪನು ಕರ್ಕೊಂಬಂದೆ. ಹೌದಾ, ಏನ್ ಹೇಳಿ? ಏನಿಲ್ಲ ಕಣ್ ಲಕ್ಷ್ಮಕ್ಕಯ್ಯ, ನನ್ನ ಗಂಡ ಅದು ಸೀನಣ್ಣಗೆ ಹತ್ರ ನಿನ್ ಬಗ್ಗೆ ಏನೇನೋ ಕೆಟ್ಟಾಗೆಲ್ಲ ಮಾತಾಡ್ತಲ್ವಾ, ಅದಕ್ಕೆ ಸೀನಣ್ಣ ಹೇಳ್ಕೊಂಡು ಸರಿಯಾಗಿ ಚೆಚ್ತು. ಅವತ್ತಿಂದನ ಈ ಅಪ್ಪ ಸೀನಣ್ಣ ಹಿಂಗ್ ಕಂಡನ್ನೇ ಎದ್ರಕಂತ ಇದ್ದಾನೆ. ನೀನ್ ಬೇರೆ ಈಗ ಹುಷಾರಾಗಿದ್ಯಂತೆ, ಓಡಾಡ್ತೀಯಂತೆ, ಅದಕ್ಕೆ ನೀನ್ ಎಲ್ಲಿ ಸಿಕ್ಕಿದ್ರೆ ನೀನು ಕಪಾಳಕ್ಕೆ ಬಾರಿಸ್ತೀಯ ಅಂತ ಎದ್ರಕೊಂಡ್ಬಿಟ್ಟು ಮನೆಗೆ ಸೇರ್ಕೊಂಡವನೇ ಈ ಅಪ್ಪ. ಆ ಸಾವುಕಾರರು ಬೇರೆ ಸೀನಣ್ಣನ ಹತ್ರ ಕರ್ಕೊಂಡೋಗಿ ತಮಾಷೆ ಮಾಡ್ತಾನಂತೆ, ಅದಕ್ಕೆ ಸಿಟ್ಟು ಬಂದು ಎಲ್ಲಿ ತಿರ್ಗಾ ಒದ್ಗಿದ್ದಾನೋ ಸೀನಣ್ಣಯ್ಯ ಅಂತನ ಎದ್ರಕಂಡು ಯಪ್ಪ ಸಾವುಕಾರ ಜೊತೆಗೆ ಹೋಗ್ದಂಗೆ ಆಗವನೆ. ಅದಕ್ಕೇನೆ ನಾನು ಇಲ್ಲಿ ಕರ್ಕೊಂಡ್ ಬಂದೆ.
ಹೌದಾ? ಹಬ್ಬ. ಸಿನಾಣನ್ ಬಗ್ಗೆ ಲಸ್ಮಕ್ಕನ್ ಬಗ್ಗೆ ಅಷ್ಟಾದ್ರೂ ಭಯ ಐತಲ್ಲ ಈ ತಿಪ್ಪೆಗೆ, ಅಷ್ಟೇ ಸಾಕು ಬಿಡ ಗುಲಾಬಿ. ಏ ತಿಪ್ಪೆ, ಇನ್ನೊಂದ್ಸಲ ಮಾತಾಡ್ಬೇಕಾರೆ ಯಾರ ಬಗ್ಗೆನಾದ್ರೂ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡೋದ್ ಕಲ್ಕ. ಸಾವುಕಾರ ಅವನಂದ್ರೆ ದುಡ್ಡಿರೋನು ಹೆಂಗ್ ಬೇಕಾದ್ರೂ ನಡೆಯುತ್ತೆ. ನಿಂದಂಗ ಆಗಲ್ಲ. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದ್ ಕಲ್ಕ. ಅವ್ನ್ ಮಾತಾಡ್ದಂಗೆ ನೀನು ಮಾತಾಡ್ಬೇಡ. ಅವನಿಗಂತೂ ಮಾನ ಮರ್ಯಾದೆ ಏನು ಇಲ್ಲ, ಮಾತಾಡ್ತಾನೆ, ನೀನು ಹಂಗೆ ಮಾತಾಡ್ಬೇಡ. ಯಾರಾದ್ರೂ ಸರಿಯಾಗಿ ಇಕ್ತಾರೆ. ಸೀನಣ್ಣ ಆಗಿರತ್ತೆ ಅಷ್ಟಕ್ಕೆ ಬಿಟ್ಟೈತೆ. ಇನ್ಯಾರಾದ್ರೂ ಆಗಿದ್ರೆ ರಸ್ಮಕ್ ನಂತಾಳು ಆಮೇಲೆ ನಿನ್ನ ಕತ್ತೆ ಇಸ್ಕಿ ಸಾಯಿಸಿ ಬಿಡೋಳು ಅನ್ಸುತ್ತೆ. ಅವಳೇನ ಕೇಳಿಸ್ಕೊಂಡಿದ್ರಿ ಅಲ್ವೇನೆ ರಸ್ಮಕ್ಕ? ಸಾಯ್ಸಕ್ಕೇನು ಅದೇನೇನು ಅಪ್ಪನ ಮನೆ ಉಪ್ಪಿಟ್ಟಲ್ಲ ಭಾಗ್ಯಮ್ಮ, ಸುಮ್ಮನೆ ಕುಕ್ಕ. ನಾನೇನೇನು ನಿನ್ನಂದಿಲ್ಲ, ನೀನು ಯಾಕೆ ಮಾತಾಡ್ತೀಯಾ? ನಾನು ಅದಕ್ಕೆ ಹೇಳ್ದೆ ನನ್ನ ಹೆಂಡ್ತಿಗೆ, ಇವರಿಬ್ರು ಇದ್ದಾರೆ ಬೇಡ ಆಮೇಲೆ ಬರೋಣ ಅಂತಾನ. ಕೇಳ್ತಾ ಇಲ್ಲ. ಬಾ, ಇವರಿಬ್ರು ಜಾಸ್ತಿ ಮಾತಾಡ್ತಾರೆ, ಈ ಬಾನು ಭಾಗ್ಯಮ್ಮ, ಆಮೇಲೆ ಬರೋಣ ಬಾ. ಅಯ್ಯೋ, ನಾವಿಬ್ರು ಇದೆ ಏನು? ನಾವೇನೇ ನಿನ್ನೆ ಇಟ್ಕೊಂಡು ತಿಂತೀವೇನೋ ತಿಪ್ಪೆ? ನಮ್ಮನ್ನ ನೋಡಿ ನೀನ್ ಯಾಕೆ ಎದ್ರಕಂತೀಯ? ಅದೇನ್ ಮಾತಾಡ್ಬೇಕು ಮಾತಾಡ್ರಿ. ಗುಲಾಬಿ, ನಿಮ್ದು ಗಂಡಾಗೆ ನಮ್ದು ಮೇಲೆ ಎಷ್ಟು ಭಯಗೆ ಇದೆ ನೋಡು. ಇಷ್ಟಾದ್ರೂ ಭಯಗೆ ಹೇಳ್ತಲ್ಲ, ಅಷ್ಟೇ ಸಾಕು ಬಿಡು. ಅದೇನ್ ಮಾತಾಡ್ಬೇಕು ಮಾತಾಡಿ. ನಮ್ದು ಏನೋ ಮತ್ತೆ ಹಾಡಲ್ಲ, ಸುಮ್ಮನೆ ಹಿರು ಬಗ್ಗಿಂದ ಹಾಕ. ಅವ್ರದ್ದು ಏನೋ ಕೇಳಲಿಕ್ಕೆ ಬಂದವರೆಲ್ಲ ಸ್ನೇಹ ಹಾಕಾಗೆ ಕೇಳ್ಕೊಂಡು ಹೋಗ್ಲಿ. ಇವ್ರನ್ನ ಕಂಡ್ರೆ ನಾನು ಯಾಕೆ ಎದ್ರಕಮ್ಮ? ಇವ್ರು ಯಾರು ಎದ್ರಕಮ್ಮಕ್ಕೆ? ಏನೋ ಈ ಲಸ್ಮಕ್ಕನ್ನ ಮರ್ತು ಏನೋ ಹೊಂದ್ಬಿಟ್ಟೆ ಹಸಿನಪ್ಪನ ಎದುರಿಗೆ ಅಂತಾನ ಅಷ್ಟೇ ಎದ್ರಕೊಂಡಿದ್ದು. ಇವ್ರಿಗೆ ನಾನು ಯಾಕೆ ಎದ್ರಕಮ್ಮ? ನಮ್ಮ ಸಾವುಕಾರ ಇದ್ದಾರೆ. ಏನೂ ಇಲ್ಲ ಕಣ್ಲಸ್ಮಕ್ಕಯ್ಯ. ಏನೋ ಗೊತ್ತಿಲ್ದೇನೋ ಗೊತ್ತಿದ್ದೋನೋ ನಿನ್ ಬಗ್ಗೆ ಕೆಟ್ಟಾಗ ಮಾತಾಡತ್ತಮ್ಮಯ್ಯಪ್ಪ. ಅದಕ್ಕೇನೆ ನಿನ್ನ ಹತ್ರ ಕ್ಷಮೆ ಕೇಳೋಣ ಅಂತ ಬಂದೈತೆ. ಏನೋ ಅಯ್ಯಪ್ಪನ ಮಕ ನೋಡ್ಕೊಂಡಲ್ದೇ ಇದ್ರು ನನ್ನ ಮಕ ನೋಡ್ಕೊಂಡಾದ್ರೂ ಅಯ್ಯಪ್ಪನ ಕ್ಷಮಿಸು ಅಂತನ ಕೇಳಕ್ ಬಂದಿದ್ದೀನಿ. ಓ, ಕ್ಷಮೆ ಕೇಳಕ್ ಬಂದೇವನ ತಿಪ್ಪೆ? ಸರಿ ಸರಿ. ಅಲ್ಲ, ಕ್ಷಮೆ ಕೇಳಕ್ ಬಂದಿರೋನು ಅವನು, ಮುಂದ್ ನಿಂತ್ಕೊಂಡು ಕ್ಷಮೆ ಕೇಳ್ತಿರೋಳು ನೀನು. ಗುಲಾಬಿ, ನೀನಿಂದೋಗಿ ನಿನ್ ಗಂಡನ್ ಮುಂದಕ್ಕೆ ಬಿಡು. ಕ್ಷಮೆ ಕೇಳ್ಬೇಕಾಗಿರೋದು ಅವನು. ಸರಿ ಕಣ್ ಭಾಗ್ಯಕ್ಕಯ್ಯ, ಅವರೇ ಕೇಳ್ತಾರೆ. ನಿನ್ ಗಂಡುಗೂ ಸೀನಣ್ಣಗೂ ಹೇಳು, ಇನ್ಮೇಲೆ ನನ್ನ ಗಂಡುಗೆ ಎದುರಿಸ್ಬೇಡ ಅಂತನ ಏನೋ ಅಂದ್ಬಿಟ್ಟೈತೆ. ಅದು ನಿನ್ ಗಂಡನ್ ಬಾಯಲ್ಲಿ ಬರ್ಲಿ ಗುಲಾಬಿ. ಅವ್ನು ನೋಡು ಅತ್ಲ ಕಿರಿಕೆ ನಿಂತ್ಕೊಂಡು ತಿಪ್ಪೆ, ಏನು ಗೊತ್ತಿಲ್ಲ ಅಮ್ಮಂಗೆ. ಏನಾಗೈತೆ ನಿನಗೆ? ಅಲ್ಲ, ನಿನ್ ಪರವಾಗಿ ನಾನಿಲ್ಲಿ ನಿನ್ ಕರ್ಕೊಂಬಂದ್ರೆ ನೀನ್ ಅತ್ಲ ಕಿರಿಕೆ ಏನ್ ಯೋಚನೆ ಮಾಡ್ತಾ ಇದ್ಯಾ? ಬಾಯಿಲಿ ಮಾತಾಡ್, ಬಾಯಿಲಿ ಬಾ, ಕ್ಷಮೆ ಕೇಳ ಬಾಯಿಲಿ. ನಾನು ಕೇಳಲ್ಲ, ನನ್ನ ಪರವಾಗಿ ನೀನೇ ಕೇಳು, ಕ್ಷಮಿಸು ಅಂತಾನೆ. ನಾನು ಸುಮ್ಮನೆ ನಿಂತ್ಕೊಂಡಿರ್ತೀನಿ. ಹೋಗು, ನೀನೇ ಕೇಳು. ಅವರೆಲ್ಲರೂ ಆಡ್ಕೊಂತಾರೆ, ಆ ಬಾನು ಭಾಗ್ಯಮ್ಮ ಎಲ್ಲರೂ. ನಾನೇನಾದರೂ ಅವ್ರ ಎದುರಿಗೆಲ್ಲ ಕ್ಷಮೆ ಕೇಳಿದೆ, ನಾನು ಕೇಳಲ್ಲ. ಸುಮ್ಮನೆ ಬಾ, ಜಾಸ್ತಿ ಮಾತಾಡಬೇಡ. ಇನ್ನೊಬ್ರಾಗಿದ್ರೆ ಯಾರಾದ್ರೂ ನೀನೊಂದಿನ ಮಾತಿಗೆ ಹಿಡ್ಕೊಂಡು ಚಚ್ತಿದ್ರು. ಲಸ್ಮಕ್ಕ ಯಾಕೆ ಇನ್ನನ ಸುಮ್ಮನೈತೆ ನನ್ನ ಮಕ ನೋಡ್ಕೊಂಡು. ನೀನೊಬ್ಬನೇ ಬಂದಿದ್ರೆ ಏನೂ ಇಲ್ಲ, ಹಿಡ್ಕೊಂಡು ಮೂವರೂ ಏರಿಕ್ತಿದ್ರು. ಸುಮ್ಮನೆ ಬಾ, ಕ್ಷಮೆ ಕೇಳ ಬಾ. ಏನ್ ಗುಲಾಬಿ, ನಿಮ್ದು ಗಂಡ ಏನೋ ಹೇಳ್ತಾ ಇದ್ದಾನೆ, ಯಾಕೆ ಕ್ಷಮೆ ಕೇಳಲ್ವಂತ? ಮತ್ತೆ ಇಲ್ಲಿಗವರೆಗೂ ಯಾಕೆ ಬಂದಿದ್ದು? ಕರ್ಕೊಂಡೋಗು, ಕ್ಷಮೆ ಕೇಳ್ತಿದ್ರು ಪರವಾಗಿಲ್ಲ. ಲಕ್ಷ್ಮಿ ಹಾಕಾಗೆ ಗೊತ್ತಿದೆ ಎಲ್ಲಿ ಒಗ್ಗಿಸ್ಬೇಕು ಅಂತ, ಇಂಥವ್ರಿಗೆಲ್ಲ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತಾನ. ಈಗೇನೋ ಕಾಲ್ ಸರಿ ಇಲ್ಲ ಅಂತ ಸುಮ್ಮನೆ ಇದ್ದಾರೆ. ಇಲ್ಲ ಅಂದಿದ್ರೆ ಈ ತಿಪ್ಪೆಗೆ ಏನಾದ್ರು ಒಂದು ಗತಿ ಕಾಣಿಸಿರೋರು ಇಷ್ಟೊತ್ತಿಗೆ. ಓ, ಸುಮ್ಮನೆ ನಡಿ. ನೋಡ್ಕೊಂಡು ನಿಂತ್ಕೊಬಿಟ್ರೆ ಏನ್ ಮಾತಾಡು? ಸುಮ್ಮನೆ ನಿಂತ್ಕೊಬಿಟ್ರೆ ನೋಡ್ಕೊಂಡು. ಏನೂ ಇಲ್ಲ, ಅದು ಏನೋ ನನಗೆ ಸಿಟ್ಟು ಬಂತು, ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ನಾನು ಕ್ಷಮಿಸ್ಬಿಡು. ಏನು ಹಿಂಗ್ ಕೇಳ್ತಾ ಇದ್ದಿ? ಒಳ್ಳೆ ಒಡೆಯನಂಗೆ ಮಾತಾಡ್ತಾ ಇದ್ಯಾ? ಕ್ಷಮೆ ಕೇಳೋರ್ದು ಒಂದಿಷ್ಟು ದನಿ ಸಣ್ಣದಾಗಿರ್ಬೇಕು. ಹಿಂಗೆ ಜೋರ್ ಮಾಡಿ ಕೇಳಿದ್ರೆ ಯಾರು ಕ್ಷಮಿಸಲ್ಲ ಕಣಪ್ಪ ತಿಪ್ಪೆ. ನೀನ್ ಮಾಡಿರೋ ತಪ್ಪಿಗೆ ನಾನೇ ಹಿಡ್ಕೊಂಡು ಬಾರಿಸ್ಬೇಕಾಗಿತ್ತು. ನಿಮ್ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡದೆ ನೀನ್ ಸುಮ್ಮನೆ ಇರ್ತೀಯಾ? ಸಾವುಕಾರ ಮನೆ ಹೆಣ್ಮಕ್ಳ ಬಗ್ಗೆ ಯಾರಾದ್ರೂ ಮಾತಾಡದೆ, ಕಾಳಮ್ಮನ ಬಗ್ಗೆನೋ ಇಲ್ಲ ಅವರು ನೇತ್ರನ್ ಬಗ್ಗೆನೋ ಯಾರ ಬಗ್ಗೆನೋ ಮಾತಾಡಿದ್ರೆ ನಿಮ್ ಸಾವುಕಾರ ಸಿಟ್ಟು ಬರಲ್ವಾ? ಹಂಗೇನೆ ನನ್ ಗಂಡ ಸರಿಯಾಗಿ ಮಾಡವ್ ನಿನ್ಗೆ. ಇನ್ನೊಂದ್ಸಲ ಏನಾನ ಹಂಗ್ ಮಾತಾಡ್ ನೋಡು, ನಾನು ಸುಮ್ಮನಿರಲ್ಲ. ನೀನ್ ಯಾವಾಗ ಸಿಕ್ತೀಯ ಅಂತ ನಾ ಕಾಯ್ತಿದ್ದೆ. ಏನ್ ಮಾಡ್ತೀನಿ, ನನ್ ಕಾಲ್ ಸರಿಯಾಗ್ಲಿ ಅಂತ ನಾ ಸುಮ್ಮನಿದ್ದೆ. ನೀನ್ ಯಾವಾಗಾದ್ರೂ ಓಡಾಡಂಗಾದಾಗ ಸಿಕ್ತಿಯಲ್ಲ ಅವಾಗ ವಿಚಾರಿಸ್ಕಮನ ಅಂತಾನ. ತಪ್ಪಿಸ್ಕೊಬಿಟ್ಟೆ ನೀನು. ಗುಲಾಬಿ ಹಂಗೋ ಇಲ್ಲಿ ಕರ್ಕೊಂಬಂದು ನಿನಗೆ ಉಪಕಾರ ಮಾಡ್ಯವಳೆ. ಯೋರಿ, ಸ್ವಲ್ಪ ಮೆತ್ತಗೆ ತಗ್ಗಿ ಬಗ್ಗಿ ವಿನಯದಿಂದನ ಕ್ಷಮೆ ಕೇಳು. ಕ್ಷಮಿಸುತ್ತೆ ಅಕ್ಕ, ಏನು ಅಂತದಲ್ಲ. ನೀನ್ ಸುಮ್ಮನೆ ಹಿಂಗೆ ಜಂಬ ಮಾಡ್ಕೊಂಡು ಕೇಳಿದ್ರೆ ಯಾರು ಕ್ಷಮಿಸಲ್ಲ. ನಂದು ತಪ್ಪಾಯ್ತು ಕಣ್ ಲಸ್ಮಕ್ಕಯ್ಯ. ನಿನ್ನ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದಾಗಿತ್ತು. ನಮ್ಮ ಊರಿಗೆ ಒಳ್ಳೆ ಕೆಲಸ ಮಾಡಿದ್ಯಾ. ನಿನ್ನ ಬಗ್ಗೆ ನಾನು ನಿನ್ನ ಗಂಡನ ಹತ್ರ ಹಂಗೆಲ್ಲ ಮಾತಾಡಬಾರ್ದಾಗಿತ್ತು. ನನ್ನಿಂದ ತಪ್ಪಾಗೈತಿ, ನನ್ನ ಕ್ಷಮಿಸ್ಬಿಡು ದಯವಿಟ್ಟು. ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡಲ್ಲ. ಅಂತೂ ಇಂತ ನಮ್ಮ ಲಸ್ಮಕ್ಕನ ಬಗ್ಗೆ ಈಗಲಾದ್ರೂ ಗೊತ್ತಾಯ್ತಲ್ಲ ನಿಜ ಏನು ಅಂತಾನ. ಈ ಊರಿಗೆ ಯಾರಿಂದ ಉಪಕಾರ ಆಗ್ತೈತೆ ಅಂತಾನ ಈಗಲಾದ್ರೂ ಗೊತ್ತಾಯ್ತಲ್ಲ ತಿಪ್ಪೆ. ಅಷ್ಟೇ ಸಾಕು ಬಿಡು. ಸರಿ ಸರಿ ಆಯ್ತು. ಇನ್ನೊಂದ್ಸಲ ನನ್ನ ಬಗ್ಗೆ ಅಂತ ಅಲ್ಲ, ಯಾವ್ದೇ ಹೆಣ್ಮಕ್ಳ ಬಗ್ಗೆ ಆಗ್ಲಿ ಅಷ್ಟೊಂದು ಕೀಳಾಗಿ ಹಗುರವಾಗಿ ಮಾತಾಡಕ್ ಹೋಗ್ಬೇಡ. ಎಲ್ಲಾರು ಒಳ್ಳೆಯವ್ರಾಗಿರಲ್ಲ. ಹುಷಾರು.
ಇನ್ನೊಂದ್ಸಲ ಏನೋ ನನ್ನ ಬಗ್ಗೆ ಮಾತಾಡದೆ ನಾನೇನ್ ಸುಮ್ಮನಿರಲ್ಲ. ಏನೋ ನಿನ್ನ ಹೆಂಡತಿ ಪಾಪ ಇಲ್ಲಿವರೆಗೂ ಕರ್ಕೊಂಡ್ ಬಂದೇವಳಲ್ಲ ಅಂತಾನ ಕ್ಷಮಿಸ್ತಾ ಇದ್ದೀನಿ. ಇಲ್ದಿದ್ರೆ ನಾನಂತೂ ಕ್ಷಮಿಸ್ತಿರ್ಲಿಲ್ಲ ನಿನ್ನ. ಸರಿ ಆಯ್ತು, ಬರ್ತೀವಿ ಕಣ್ ಲಕ್ಷ್ಮಕ್ಕಯ್ಯ. ಆಯ್ತು ಹೋಗ್ರಿ, ಒಳ್ಳೇದಾಗ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.